ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಮಾಡ್ಯೂಲ್ 4ದು ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ಗೆ ನೇವ್ಸ್ ಬೇಸ್ ಅಲ್ಗಾರಿದಮ್ ಮೇಲೆ ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ, ನಾವು ಅದನ್ನ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಇವಾಗ ನಾವು ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಇದಕ್ಕೆ ಏನ್ ಗೊತ್ತಾ, ಸೇಮ್ ನಾವು ID3ಗೆ ಮತ್ತೆ C4.5ಗೆ ಯಾವ ರೀತಿ ಟೇಬಲ್ ಡೇಟಾ ಸೆಟ್ ಇತ್ತೋ ಅದೇ ಡೇಟಾ ಸೆಟ್ ನ ತಗೊಂಡು ಮತ್ತೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಟೆಸ್ಟ್ ಡೇಟಾ ಕೊಟ್ಟಿದ್ದಾರೆ. ಈ ಒಂದು ಟೆಸ್ಟ್ ಡೇಟಾ ಜಾಬ್ ಆಫರ್ ಎಸ್ ಇರತ್ತಾ, ನೋ ಕ್ಯಾಟಗರಿಗೆ ಸೇರತ್ತಾ ಅಂತ ನಾವು ಕಂಡುಹಿಡಿಬೇಕು. ಸೊ ಈ ಒಂದು ನೇವ್ಸ್ ಬೇಸ್ ಅಲ್ಗಾರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ ನಾವೇನ್ ಕಂಡುಹಿಡಿತೀವಿ ಗೊತ್ತಾ, ಫಸ್ಟ್ ನಾವು ಪ್ರಯರ್ ಪ್ರಾಬಬಿಲಿಟಿನ ಕಂಡುಹಿಡಿತೀವಿ. ಓಕೆ, ಸೆಕೆಂಡ್ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಲೈಕ್ಲಿಹುಡ್ ಟೇಬಲ್ ನ ಕಂಡುಹಿಡಿತೀವಿ. ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಏನ್ ಕಂಡುಹಿಡಿತೀವಿ, ಲೈಕ್ಲಿಹುಡ್ ಟೇಬಲ್ ನ ನಾವು ಕಂಡುಹಿಡಿತೀವಿ. ಒಂದೊಂದು ರೋಗು ಕೂಡ ಈ ತರ ನಾವು ಮಾಡ್ತೀವಿ. ಅದಾದ್ಮೇಲೆ ನಾವು ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಬೇಸ್ ಅಲ್ಗಾರಿದಮ್ ಅಥವಾ ಬೇಸ್ ಥಿಯರಮ್ ನ ನಾವೇನ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಬೇಸ್ ಥಿಯರಮ್ ನ ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಏನ್ನ ಕಂಪೇರ್ ಮಾಡ್ತೀವಿ ಅಂತ ಅಂದ್ರೆ, ಇವಾಗ ನಾವು ಎಸ್ ಕ್ಯಾಟಗರಿಗೆ ಒಂದು ವ್ಯಾಲ್ಯೂ ಬಂದಿರುತ್ತೆ, ವೈ ಕ್ಯಾಟಗರಿಗೆ ಒಂದು ವ್ಯಾಲ್ಯೂ ಬಂದಿರುತ್ತೆ. ಸೊ ಇವಾಗ ಮ್ಯಾಕ್ಸಿಮಮ್ ಹೈಪೋಥೆಸಿಸ್ ಪ್ರಕಾರ ಅಂದ್ರೆ ಮ್ಯಾಪ್ ಹೈಪೋಥೆಸಿಸ್ ಪ್ರಕಾರ ಯಾವ ಒಂದು ಹೈಪೋಥೆಸಿಸ್ ಹೈಯೆಸ್ಟ್ ಅಥವಾ ಮ್ಯಾಕ್ಸಿಮಮ್ ಇರುತ್ತೆ ಆ ಒಂದು ಏನಂತೀರ ಆ ಒಂದು ಕ್ಯಾಟಗರಿನ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಸೊ ಇವಾಗ ಎಸ್ ನೋ ಅಂತ ಇದೆಯಲ್ವಾ, ಎಸ್ ಕ್ಯಾಟಗರಿಗೆ ಜಾಸ್ತಿ ಬಂದಿರುತ್ತಾ, ವೈ ಕ್ಯಾಟಗರಿಗೆ ಜಾಸ್ತಿ ಬಂದಿರುತ್ತಾ. ಇನ್ ಕೇಸ್ ಎಸ್ ಕ್ಯಾಟಗರಿಗೆ ಜಾಸ್ತಿ ಬಂದಿದ್ರೆ ಈ ಒಂದು ಟೆಸ್ಟ್ ಇನ್ಸ್ಟೆನ್ಸ್ ಎಸ್ ಕ್ಯಾಟಗರಿಗೆ ಸೇರುತ್ತೆ. ಇನ್ ಕೇಸ್ ನೋ ಜಾಸ್ತಿ ಬಂದಿದ್ರೆ ಈ ಒಂದು ಕ್ಯಾಟಗರಿ ಈ ಒಂದು ಟೆಸ್ಟ್ ಡೇಟಾ ನೋ ಕ್ಯಾಟಗರಿಗೆ ಸೇರುತ್ತೆ. ಓಕೆ, ಸೊ ಇವಾಗ ನಾವು ಒಂದೊಂದಾಗಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋದು ಅಂತ ನಾವು ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತ ಅಂದ್ರೆ, ನಾವಿಲ್ಲಿ ಏನ ಫೈಂಡ್ ಔಟ್ ಮಾಡ್ತೀವಿ ಅಂತ ಅಂದ್ರೆ ಪ್ರಯರ್ ಪ್ರಾಬಬಿಲಿಟಿನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಪ್ರಯರ್ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡ್ತೀವಿ. ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಟೋಟಲ್ ಎಷ್ಟಿದೆ, ಟೋಟಲ್ ನಂಬರ್ ಆಫ್ ಇನ್ಸ್ಟೆನ್ಸಸ್ ಎಷ್ಟಿದೆ, 10 ಇದೆ. ಓಕೆನಾ, ಎಷ್ಟು ರೋಸ್ ಇದಾವೆ, 10 ಅಲ್ವಾ. ಸೊ ಇವಾಗ ನೀನು ಟೋಟಲ್ ಇಸ್ ಈಕ್ವಲ್ ಟು 10. ಆ ಟೋಟಲ್ ಅಲ್ಲಿ ಇವಾಗ ಜಾಬ್ ಆಫರ್ ಅಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ, ಸೊ ಒಂದು ಎಸ್ ಇನ್ನ ಒಂದು ನೋ ಅಲ್ವಾ. ಸೊ ಇವಾಗ ಎಸ್ ಎಷ್ಟಿದಾವೆ, 1 2 3 4 5 6 7. ಓಕೆ, 7 ಇದೆ. ಎಷ್ಟು ನೋಸ್ ಇದೆ, ಇವಾಗ 10 ನಲ್ಲಿ 7 ಎಸ್ ಇದೆ ಅಂತ ಅಂದ್ರೆ ಆಬ್ವಿಯಸ್ಲಿ ನೋ 3 ಇರುತ್ತೆ ಅಲ್ವಾ. ಸೊ ಇವಾಗ ನಾವು ಯಾವ ರೀತಿ ಪ್ರಯರ್ ಪ್ರಾಬಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದ್ರೆ, ಸೊ ಇವಾಗ ಪಿ ಆಫ್ ಎಸ್, ಪ್ರಾಬಬಿಲಿಟಿ ಆಫ್ ಎಸ್ ಅಂದ್ರೆ ಇವಾಗ 10 ಇನ್ಸ್ಟೆನ್ಸ್ ಅಲ್ಲಿ ಎಷ್ಟು ಎಸ್ ಇದೆ, 7 ಎಸ್ ಇದೆ. ಸೊ ಇಸ್ ಈಕ್ವಲ್ ಟು 0.7 ಅಂತಾನು ಇಟ್ಕೋಬಹುದು, ಇದನ್ನೇ ತಗೊಳ್ಬಹುದು. ಆಮೇಲೆ ಪಿ ಆಫ್ ನೋ. ಓಕೆ, ಸೊ ಇದರಲ್ಲಿ ಔಟ್ ಆಫ್ 10 ನಲ್ಲಿ ಎಷ್ಟು ನೋಸ್ ಇದೆ, 3 ನೋಸ್ ಇದೆ. ಸೊ 0.3. ಓಕೆನಾ. ಸೊ ಯಾವ ರೀತಿ ಪ್ರಾಬಬಿಲಿಟಿನ ಅಪ್ಲೈ ಮಾಡೋದು, ಪ್ರಯರ್ ಪ್ರಾಬಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋದಂತ ನಿಮ್ಗೆ ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಈ ತರ ಅಂದ್ರೆ ಲೈಕ್ಲಿಹುಡ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಲೈಕ್ಲಿಹುಡ್ ನ ನಾವೇನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಫಸ್ಟಿಗೆ ಯಾವುದಕ್ಕೆ ಈಚ್ ಆಟ್ರಿಬ್ಯೂಟ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಚ್ ಆಟ್ರಿಬ್ಯೂಟ್ ಅಂತ ಅಂದರೆ CGPA. ಫಸ್ಟಿಗೆ ನಾವು CGPAಗೆ ಲೈಕ್ಲಿಹುಡ್ ಟೇಬಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇವಾಗ CGPA ಅಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ, 3 ಕ್ಯಾಟಗರೀಸ್ ಇದೆ. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು 9, ಗ್ರೇಟರ್ ದನ್ ಆರ್ ಈಕ್ವಲ್ ಟು 8 ಮತ್ತೆ ಲೆಸ್ ದ್ಯಾನ್ 8 ಅಲ್ವಾ. ಸೊ ಇವಾಗ ಅದರಲ್ಲಿ ಜಾಬ್ ಆಫರ್ ಅಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ, ಒಂದು ಎಸ್ ಇನ್ನ ಒಂದು ನೋ, ಮತ್ತೆ ಇಲ್ಲಿ ನಾವು ಲಾಸ್ಟ್ ಅಲ್ಲಿ ಇಲ್ಲಿ ಟೋಟಲ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟಿಗೆ CGPA ಅಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ಎಸ್ ಇದೆ ಅಂತ ನೋಡಿ. ಸೊ ಇದು 1 ಎಸ್ ಇದೆ, ಆಮೇಲೆ ನೆಕ್ಸ್ಟ್ 2 ಇನ್ನ 1 ಎಸ್ ಇದೆ, ನೆಕ್ಸ್ಟ್ ಇಲ್ಲಿ ಎಸ್ ಇದೆ 3 ಎಸ್ ಇದೆ. ಓಕೆನಾ. ಸೊ 3 ಎಸ್ ಇದೆ. ಆಮೇಲೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ನೋಸ್ ಇದೆ, ಒಂದೇ ನೋ ಇರೋದು. ಓಕೆನಾ. ಸೊ 1 ನೋ ಇದೆ. ಅದೇ ರೀತಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 8 ಇದ್ದಾಗ ಎಷ್ಟು ಎಸ್ ಇದೆ, 1, ಆಮೇಲೆ ಇದೊಂದು 2, ಆಮೇಲೆ ನೆಕ್ಸ್ಟ್ ಇದೊಂದು 3 ಮತ್ತೆ 4. ಓಕೆನಾ. ಸೊ 4 ಎಸ್ ಇದೆ ಮತ್ತೆ ಯಾವುದೇ ರೀತಿ ನೋಸ್ ಇಲ್ಲ. ಆಮೇಲೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 8 ಲೆಸ್ ದನ್ 8 ಇದ್ದಾಗ ಎಷ್ಟು ಎಸ್ ಇದೆ, 1 ನೋ ಇದೆ, ಆಮೇಲೆ ಇದು ಕೂಡ ನೋ ಇದೆ ಅಷ್ಟೇ. ಸೊ ಒಟ್ಟಿನಲ್ಲಿ ಯಾವುದೇ ರೀತಿ ಎಸ್ ಇಲ್ಲ, ಬಟ್ ನೋ ಅಂತೂ ಇದೆ. ಸೊ ಇಲ್ಲಿ ಟೋಟಲ್ ಎಷ್ಟಾಯ್ತು, ಸೊ 3 + 4 ಎಷ್ಟು, 7 ಅಲ್ವಾ. 4 5 6 7 ಅಲ್ವಾ. ನೆಕ್ಸ್ಟ್ 2 + 1 ಎಷ್ಟು, 3. ಸೊ ಇದು ಬಂದು ಏನಾಗಿರುತ್ತೆ, ನಮ್ಮ ಟೋಟಲ್ ಆಗಿರುತ್ತೆ. ಓಕೆನಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ
ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಅಂದರೆ ಲೈಕ್ಲಿಹುಡ್ ಟೇಬಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಲೈಕ್ಲಿಹುಡ್ ಟೇಬಲ್ನ ನಾವು ಬರಿಬೇಕು. ಓಕೆನಾ. ಸೊ ಇಲ್ಲಿ ಲೈಕ್ಲಿಹುಡ್ ಟೇಬಲ್ ಯಾವ ರೀತಿ ನೀವು ಮಾಡ್ಕೊಳ್ತೀರಾ ಅಂತ ಅಂದರೆ ಫಸ್ಟ್ಗೆ ಸೇಮ್ ಬರುತ್ತೆ, CGPA ಏನಿರುತ್ತೆ, ಎಷ್ಟು ಕ್ಯಾಟಗರಿ ಇದೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 9, ಗ್ರೇಟರ್ ದನ್ ಆರ್ ಈಕ್ವಲ್ ಟು 8, ಲೆಸ್ ದ್ಯಾನ್ 8. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಪ್ರಾಬಬಿಲಿಟಿ ಆಫ್ ಎಸ್ ಎಷ್ಟಿದೆ, ಆಮೇಲೆ ಇಲ್ಲಿ ಪ್ರಾಬಬಿಲಿಟಿ ಆಫ್ ನೋ ಎಷ್ಟಿದೆ ಅಂತ ಬರಿಬೇಕು. ಓಕೆನಾ. ಸೊ ಪ್ರಾಬಬಿಲಿಟಿ ಆಫ್ ಎಸ್ ಅಂತ ಅಂದರೆ ಇವಾಗ ನೋಡಿ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ಪ್ರಾಬಬಿಲಿಟಿ ಎಸ್ ಅಂತ ಇದೆ ಅಂದರೆ, ಇವಾಗ ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ಎಸ್ ಇದೆ, 3 ಎಸ್ ಇದೆ. ಔಟ್ ಆಫ್ 7 ಎಸ್ ಅಲ್ಲಿ ನನಗೆ ಟೋಟಲ್ಲು ಎಷ್ಟಿದೆ, ಇವಾಗ ನನಗೆ ಬಂದಿರೋದು 3. ಓಕೆನಾ. ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಸ್ ಎಷ್ಟಿದೆ, 3 ಇದೆ. ಸೊ ಔಟ್ ಆಫ್ 7. ಓಕೆನಾ. ಏನಿಲ್ಲ, ಜಸ್ಟ್ ಈ ಟೋಟಲ್ ಜೊತೆ ನಾವು ಡಿವೈಡ್ ಮಾಡ್ತಾ ಹೋಗಬೇಕು ಅಷ್ಟೇ. ಓಕೆ. ಸೊ ಇಲ್ಲಿ ನಾವು 1 ಡಿವೈಡೆಡ್ ಬೈ ಇವಾಗ 1 ಡಿವೈಡೆಡ್ ಬೈ 3, ಇವಾಗ 4 ಇದೆಯಾ, 4 ಡಿವೈಡೆಡ್ ಬೈ ಈ ಟೋಟಲ್ಲು 7. ನೆಕ್ಸ್ಟ್ 0 ಇದೆಯಾ, 0ನೇ ಬರುತ್ತೆ. ಸೊ ಇಲ್ಲಿ 0 ಇದೆಯಾ, 0ನೇ ಬರೀರಿ. ನೆಕ್ಸ್ಟ್ 2 ಇದೆಯಾ, 2 ಡಿವೈಡೆಡ್ ಬೈ 3. ಓಕೆನಾ. ಅದ್ರ ಕೆಳಗಡೆ ಏನು ಟೋಟಲ್ ಇರುತ್ತೆ ಅದನ್ನು ನೀವು ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ ದಟ್ ಇಸ್ ಅ ಪ್ರಾಬಬಿಲಿಟಿ. ಅಂದರೆ ಅದೇನು ಹೇಳುತ್ತೆ ಗೊತ್ತಾ, ಔಟ್ ಆಫ್ 7 ಎಸ್ ಅಲ್ಲಿ ನನಗೆ 3 ಎಸ್ ಬಂದಿದೆ, ಯಾವಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ. ಓಕೆ. ಸೊ ಇದೇ ರೀತಿ ನೀವು ಎಲ್ಲ ಆಟ್ರಿಬ್ಯೂಟ್ಗೂ ಕೂಡ ಕಂಡುಹಿಡಿಬೇಕಾಗುತ್ತೆ. ಯಾವ್ಯಾವ ಆಟ್ರಿಬ್ಯೂಟ್ ಇದೆಯಪ್ಪ ಅಂದರೆ, ನೆಕ್ಸ್ಟ್ ಇಂಟ್ರಾಕ್ಟಿವ್ನೆಸ್ ಇದೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ. ಸೊ ಇವಾಗ ನಾವು ಇಂಟ್ರಾಕ್ಟಿವ್ನೆಸ್ಗೆ ನಾವು ಕಂಡುಹಿಡಿಯೋಣ. ಓಕೆ. ಸೊ ಇವಾಗ ಸ್ಟೆಪ್ 3 ನಾವೇನು ಮಾಡಬೇಕು, ಲೈಕ್ಲಿಹುಡ್ ಟೇಬಲ್ಲು. ಓಕೆ. ಲೈಕ್ಲಿಹುಡ್ ಟೇಬಲ್ಲು ಮತ್ತು ಏನು ಕಂಡುಹಿಡಿಬೇಕು, ಫ್ರೀಕ್ವೆನ್ಸಿ ಟೇಬಲ್ ಅಲ್ವಾ, ಫ್ರೀಕ್ವೆನ್ಸಿ ಮತ್ತೆ ಲೈಕ್ಲಿಹುಡ್ ಟೇಬಲ್ನ ನಾವು ಕಂಡುಹಿಡಿಬೇಕು. ಸೊ ಫಸ್ಟಿಗೆ ನಾನು ಫ್ರೀಕ್ವೆನ್ಸಿ ಟೇಬಲ್ನ ನಾನು ಹಾಕ್ಕೊಳ್ತೀನಿ. ಓಕೆ. ಫ್ರೀಕ್ವೆನ್ಸಿ ಟೇಬಲ್ಲು. ಸೊ ಇದರಲ್ಲಿ ಇಂಟರಾಕ್ಟಿವ್ನೆಸ್, ಫಸ್ಟಿಗೆ ಇಂಟರಾಕ್ಟಿವ್ನೆಸ್ ಇದೆ. ಇಂಟರಾಕ್ಟಿವ್ನೆಸ್ ಅಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ, ಒಂದು ಎಸ್ ಇದೆ, ಒಂದು ನೋ ಇದೆ. ಓಕೆನಾ. ಒಂದು ಎಸ್ ಇದೆ, ಒಂದು ನೋ ಇದೆ. ಜಾಬ್ ಆಫರ್ ಅಲ್ಲಿ ಏನಿದೆ, ಇಲ್ಲೂ ಕೂಡ ಎಸ್ ಇದೆ, ಇನ್ನ ಒಂದು ನೋ ಇದೆ ಅಲ್ವಾ. ಸೊ ಎಸ್ ಇದ್ದಾಗ ಎಷ್ಟು ಜಾಬ್ ಆಫರ್ ಎಸ್ ಇದೆ ಅಂತ ನೋಡಬೇಕು. ಸೊ ಇಲ್ಲಿ 1, ಆಮೇಲೆ ನೆಕ್ಸ್ಟ್ 2, ಆಮೇಲೆ 3, ಆಮೇಲೆ 4, 5. ಓಕೆನಾ. ಸೊ ಇಲ್ಲಿ 5 ಎಸ್ ಇದೆ, ಆಮೇಲೆ ಅದ್ರ ಜೊತೆಗೆ ಒಂದು ನೋ ಇದೆ. ಓಕೆ. ಆಮೇಲೆ ಇಲ್ಲಿ ಎಷ್ಟು ನೋಸ್ ಇದ್ದಾಗ ಎಷ್ಟು ಎಸ್ ಇದೆ, ಸೊ 1 ಎಸ್ ಇದೆ, ಒಂದು ನೋ ಇದೆ. ಅದಾದಮೇಲೆ ನೆಕ್ಸ್ಟ್ 2 ನೋ ಆಯಿತು. ಅದಾದಮೇಲೆ 1 ಎಸ್ ಇದೆ, 2 ಎಸ್ ಇದೆ, ಆಮೇಲೆ 2 ನೋಸ್ ಇದೆ ಅಲ್ವಾ. 2 ಎಸ್ ಇದೆ, 2 ನೋಸ್ ಇದೆ. ಇವಾಗ ನಾವು ಇಲ್ಲಿ ಟೋಟಲ್ನ ನಾವು ಬರ್ಕೊಂಡಾಗ ಏನು ಬರುತ್ತೆ, 5, 6, 7, ಆಮೇಲೆ 2 + 1, 3 ಅಲ್ವಾ. ಸೊ ಇವಾಗ ನಾವೇನು ಮಾಡಬೇಕು, ಲೈಕ್ಲಿಹುಡ್ ಟೇಬಲ್ನ ಬರ್ಕೋಬೇಕು, ರೈಟ್. ಸೊ ಲೈಕ್ಲಿಹುಡ್ ಟೇಬಲಲ್ಲಿ ಏನು ಬರಿಬೇಕು ಅಂತ ಅಂದರೆ, ಫಸ್ಟಿಗೆ ಇಂಟರಾಕ್ಟಿವ್ನೆಸ್ಸಲ್ಲಿ ಏನೇನು ಕ್ಯಾಟಗರಿ ಇದೆ, ಒಂದು ಎಸ್ ಇದೆ, ಇನ್ನು ಒಂದು ನೋ ಇದೆ. ಅದಾದಮೇಲೆ ಜಾಬ್ ಆಫರಲ್ಲಿ ಒಂದು ಎಸ್ ಇದೆ, ಎಸ್. ಇವಾಗ ನಾವು ಇಲ್ಲಿ ಪ್ರಾಬಬಿಲಿಟಿ ಕಂಡುಹಿಡಿಬೇಕು, ಪ್ರಾಬಬಿಲಿಟಿ ಆಫ್ ಎಸ್ ಮತ್ತು ಪ್ರಾಬಬಿಲಿಟಿ ಆಫ್ ನೋ. ಏನು ಮಾಡಬೇಕು, ಜಸ್ಟ್ ಡಿವೈಡ್ ಬೈ ಇಟ್ಸ್ ಟೋಟಲ್. ಸೊ ಇವಾಗ ಎಷ್ಟು ನೋ ಇದೆ, 2, ಆಮೇಲೆ ಟೋಟಲ್ ಬಂದ್ಬಿಟ್ಟು 7. ಅದಾದಮೇಲೆ 1 ಡಿವೈಡೆಡ್ ಬೈ 3, ಆಮೇಲೆ 2 ಡಿವೈಡೆಡ್ ಬೈ 3 ಅಷ್ಟೇ. ಸೊ ಇದನ್ನ ನೀವು ಈ ಥರ ಮಾಡಿದ್ರೆ ಸೊ ಏನಾಗುತ್ತೆ, ನಿಮಗೆ ಲೈಕ್ಲಿಹುಡ್ ಟೇಬಲ್ ಕೂಡ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಇವಾಗ ಅದೇ ರೀತಿ ನಾವೇನು ಮಾಡಬೇಕು, ಪ್ರಾಕ್ಟಿಕಲ್ ನಾಲೆಡ್ಜ್ಗೆ ಕಂಡುಹಿಡಿಬೇಕು. ಏನು, ಲೈಕ್ಲಿಹುಡ್ ಟೇಬಲ್ ಮತ್ತು ಫ್ರೀಕ್ವೆನ್ಸಿ ಟೇಬಲ್ನ ಯಾವುದಕ್ಕೆ ಕಂಡುಹಿಡಿಬೇಕು, ನೀವು ಪ್ರಾಕ್ಟಿಕಲ್ ನಾಲೆಡ್ಜ್ಗೆ ಕಂಡುಹಿಡಿಬೇಕು. ಸೊ ಇವಾಗ ಪ್ರಾಕ್ಟಿಕಲ್ ನಾಲೆಡ್ಜಲ್ಲಿ ಸೊ ಯಾವ ರೀತಿ ಕ್ಯಾಟಗರೀಸ್ ಇದೆ, ವೆರಿ ಗುಡ್, ಗುಡ್, ಆವರೇಜ್ ಅಲ್ವಾ. ಸೊ ವೆರಿ ಗುಡ್, ಗುಡ್ ಮತ್ತು ಆವರೇಜ್, ಲಾಸ್ಟಲ್ಲಿ ನಾವು ಟೋಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಜಾಬ್ ಆಫರ್ಸಲ್ಲಿ ಎಸ್ ಮತ್ತು ನೋ ಇದೆ. ಓಕೆ. ಸೊ ಗುಡ್ ಇದ್ದಾಗ, ವೆರಿ ಗುಡ್ ಇದ್ದಾಗ ಎಷ್ಟು ಎಸ್ ಇದೆ ಅದನ್ನ ನೋಡಿ. ಸೊ ವೆರಿ ಗುಡ್ ಇದ್ದಾಗ 1 ಎಸ್, ವೆರಿ ಗುಡ್ ಇದ್ದಾಗ ಇನ್ನ ಒಂದು ಎಸ್. ಸೊ 2 ಎಸ್ ಇದೆ, ಯಾವುದೇ ರೀತಿ ನೋಸ್ ಇಲ್ಲ ಅಲ್ವಾ. ನೆಕ್ಸ್ಟ್ ಗುಡ್ ಇದ್ದಾಗ ಎಷ್ಟು ಎಸ್ ಇದೆ, ಎಷ್ಟು ನೋಸ್ ಇದೆ. ಸೊ ಗುಡ್ ಇದ್ದಾಗ 1 ಎಸ್ ಇದೆ, ನೆಕ್ಸ್ಟ್ 2 ಎಸ್ ಇದೆ, ದೆನ್ 3 ಎಸ್ ಇದೆ, 3 ಎಸ್ 4 ಎಸ್ 1 ನೋ ಇದೆ ಅಲ್ವಾ. ಸೊ 4 ಎಸ್ 1 ನೋ ಇದೆ. ಅದಾದಮೇಲೆ ಆವರೇಜ್ ಇದ್ದಾಗ ಎಷ್ಟು ಎಸ್ ಇದೆ, ಎಷ್ಟು ನೋಸ್ ಇದೆ ಅದನ್ನ ನೋಡೋಣ. ಸೊ ಆವರೇಜ್ ಇದ್ದಾಗ ಸೊ ಎಷ್ಟು ಎಸ್ ಇದೆ ಅಂತ ಅಂದರೆ, ಆವರೇಜ್ ಇದ್ದಾಗ 1 ಎಸ್ ಇದೆ ಮತ್ತು 2 ನೋಸ್ ಇದೆ ಅಲ್ವಾ. 1 ಎಸ್ ಇದೆ, 2 ನೋಸ್ ಇದೆ. ಸೊ ಇಲ್ಲಿ ಟೋಟಲ್ ಏನಾಯಿತು, 4, 5, 6 ಮತ್ತು ಇದು 7 ಟೋಟಲ್. ಅದಾದಮೇಲೆ 2 + 1, 3. ಓಕೆ
ಅಲ್ವಾ. ಸೊ ಏನಿದೆ 7 ಎಸ್ ಇದೆ, 3 ನೋಸ್ ಇದೆ. ಅದಾದ್ಮೇಲೆ ಇವಾಗ ನಾನು ಲೈಕ್ಲಿಹುಡ್ ಟೇಬಲ್ನ ನಾನು ಡಿಸೈನ್ ಮಾಡಬೇಕು. ಸೊ ಪ್ರಾಕ್ಟಿಕಲ್ ನಾಲೆಡ್ಜು, ಸೊ ವೆರಿ ಗುಡ್ ಇದೆ, ಗುಡ್ ಇದೆ, ಆವರೇಜ್ ಇದೆ. ಸೊ ಇಲ್ಲಿ ನಾನು ಏನು ಮಾಡಬೇಕು, ಪ್ರಾಬಬಿಲಿಟಿ ಆಫ್ ಎಸ್ ನ ಕಂಡುಹಿಡಿಬೇಕು, ಪ್ರಾಬಬಿಲಿಟಿ ಆಫ್ ನೋ ನ ಕಂಡುಹಿಡಿಬೇಕು. ಪ್ರಾಬಬಿಲಿಟಿ ಆಫ್ ಎಸ್ ಅಂತ ಅಂದ್ರೆ 2 ಡಿವೈಡೆಡ್ ಬೈ 7, ಆಮೇಲೆ 4 ಡಿವೈಡೆಡ್ ಬೈ 7, 1 ಡಿವೈಡೆಡ್ ಬೈ 7, 0, 1 ಡಿವೈಡೆಡ್ ಬೈ 3, 2 ಡಿವೈಡೆಡ್ ಬೈ 3. ಗೊತ್ತಾಯ್ತಲ್ವಾ ಹೆಂಗ್ ಹಾಕೊಂಡೆ ಅಂದ್ರೆ ಜಸ್ಟ್ ಡಿವೈಡ್ ಬೈ ಟೋಟಲ್, ಜಸ್ಟ್ ಡಿವೈಡ್ ಬೈ ಟೋಟಲ್, ಜಸ್ಟ್ ಡಿವೈಡ್ ಬೈ ಟೋಟಲ್, ಡಿವೈಡ್ ಬೈ ಟೋಟಲ್, ಡಿವೈಡ್ ಬೈ ಟೋಟಲ್. ಕ್ಲಿಯರ್? ಎಸ್. ಸೊ ಇವಾಗ ನಿಮಗೆ ಲೈಕ್ಲಿಹುಡ್ ಟೇಬಲ್ ಕೂಡ ಬಂತು. ಜಸ್ಟ್ ಏನಂದ್ರೆ ಒಂದು ಬಾಕ್ಸ್ ನ ಮೇಂಟೈನ್ ಮಾಡಿ, ಯಾಕಂದ್ರೆ ನಿಮಗೆ ಇವನ್ ನೀವು ಎಕ್ಸಾಮಲ್ಲೂ ಕೂಡ ಅಷ್ಟೇ ಈ ಥರ ಹಂಗಂಗೆ ಬರೆಯಂಗಿಲ್ಲ, ಬಾಕ್ಸ್ನ ನೀಟಾಗಿ ಹಾಕಬೇಕು. ಯಾಕಂದರೆ ಆಮೇಲೆ ನಿಮಗೂ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದೆ ಬೇಸ್ ಥಿಯರಮ್ ಅಪ್ಲೈ ಮಾಡಬೇಕಾದ್ರೆ. ಓಕೆ. ಸೊ ನೆಕ್ಸ್ಟ್ ನಾನು ಸ್ಟೆಪ್ 5ಅಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಲೈಕ್ಲಿಹುಡ್ ಟೇಬಲ್ ಮತ್ತು ಇದು ಫ್ರೀಕ್ವೆನ್ಸಿ ಟೇಬಲ್ನ ಯಾವುದಕ್ಕೆ ಕಂಡುಹಿಡಿಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸಿಗೆ ಕಂಡುಹಿಡಿಬೇಕು. ಓಕೆ. ಸೊ ಇವಾಗ ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ಸೊ ಯಾವ ರೀತಿ ಕ್ಯಾಟಗರೀಸ್ ಇದೆ. ಸೊ ಗುಡ್, ಮಾಡ್ರೇಟ್, ಪುವರ್. ಓಕೆನಾ. ಸೊ ಏನೇನಿದೆ, ಗುಡ್, ಮಾಡ್ರೇಟ್ ಮತ್ತೆ ಪುವರು. ಓಕೆನಾ. ಸೊ ಇವಾಗ ಇಲ್ಲಿ ಟೋಟಲ್ ಕೂಡ ಬರ್ಕೊಳ್ಳಿ. ಸೊ ಇಲ್ಲಿ ನನಗೆ ಜಾಬ್ ಆಫರ್ ಅಲ್ಲಿ ಎಸ್ ಮತ್ತೆ ನೋ ಕ್ಯಾಟಗರಿ ಮಾತ್ರ ಇದೆ. ಸೊ ಇಲ್ಲಿ ಎಷ್ಟು ಗುಡ್ಡಿದ್ದಾಗ ಎಷ್ಟು ಎಸ್ ಇದೆ ಅಂತ ನೋಡಿ. 1, ಆಮೇಲೆ 1 ನೋ ಇದೆ, 1, ಆಮೇಲೆ 2, 3, 4 ಎಸ್ ಇದೆ, ಆಮೇಲೆ 1 ನೋ ಇದೆ. ಆಮೇಲೆ ಮಾಡ್ರೇಟ್ ಅಲ್ಲಿ ಎಷ್ಟು ಎಸ್ ಇದೆ, ಸೊ ಮಾಡ್ರೇಟ್ ಅಲ್ಲಿ 1, 2, 3 ಎಸ್ ಇದೆ, ಆಮೇಲೆ ಯಾವುದೇ ರೀತಿ ನೋಸ್ ಇಲ್ಲ. ಆಮೇಲೆ ಪುವರ್ ಅಲ್ಲೂ ಅಷ್ಟೇ 0 ಎಸ್ ಇದೆ, 2 ನೋಸ್ ಇದೆ. ಟೋಟಲ್ ಎಷ್ಟಾಯ್ತು, 4, 5, 6, 7. ಅದಾದ್ಮೇಲೆ ಇದೇನಾಯ್ತು 3 ಬರುತ್ತೆ. ಓಕೆ. ಸೊ 3 ಬಂದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡಬೇಕು, ಇದೇನ್ ಟೇಬಲ್ ಅಂತ ಹೇಳ್ತಾರೆ, ಫ್ರೀಕ್ವೆನ್ಸಿ ಟೇಬಲ್. ನೆಕ್ಸ್ಟ್ ಇವಾಗ ನೀವೇನ್ ಮಾಡಬೇಕು, ಲೈಕ್ಲಿಹುಡ್ ಟೇಬಲ್ ನ ಕಂಡುಹಿಡಿಬೇಕು. ಸೊ ಸಿ ಎಸ್ ಅಲ್ಲಿ ಸೊ ಏನೇನಿದೆ, ಗುಡ್ ಇದೆ, ಮಾಡ್ರೇಟ್ ಇದೆ ಮತ್ತೆ ಪುವರ್ ಇದೆ. ಸೊ ಇಲ್ಲೇನ್ ಮಾಡಬೇಕು, ಜಸ್ಟ್ ನೀವು ಪ್ರಾಬಬಿಲಿಟಿ ಆಫ್ ಎಸ್ ಅಂತ ಅಂದ್ರೆ ಜಸ್ಟ್ ಡಿವೈಡ್ ಬೈ ಇಟ್ಸ್ ಟೋಟಲ್. ಸೊ 3 ಡಿವೈಡೆಡ್ ಬೈ 7, ನೆಕ್ಸ್ಟ್ 0, 1 ಡಿವೈಡೆಡ್ ಬೈ 3, ನೆಕ್ಸ್ಟ್ 0, 2 ಡಿವೈಡೆಡ್ ಬೈ 3. ದಿಸ್ ಇಸ್ ಪ್ರಾಬಬಿಲಿಟಿ ಆಫ್ ನೋ, ರೈಟ್. ಸೊ ಇದೇನಾಗುತ್ತೆ, ಇದು ನಿನ್ನ ಲೈಕ್ಲಿ ಟೇಬಲ್ ಆಗುತ್ತೆ, ಲೈಕ್ಲಿಹುಡ್ ಟೇಬಲ್. ಓಕೆ. ಸೊ ಇವಾಗ ನೀವು ಎಲ್ಲಾ ಆಟ್ರಿಬ್ಯೂಟ್ಸ್ಗೂ ಕೂಡ ಏನ್ ಮಾಡಿದ್ರಿ, ಲೈಕ್ಲಿಹುಡ್ ಟೇಬಲ್ ಮತ್ತೆ ಫ್ರೀಕ್ವೆನ್ಸಿ ಟೇಬಲ್ ನ ನೀವು ಕಂಡುಹಿಡಿದ್ರಿ. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಇವಾಗ ಬೇಸ್ ಥಿಯರಮ್ ನ ನೀವು ಅಪ್ಲೈ ಮಾಡಬೇಕು. ಓಕೆ. ಸೊ ಇವಾಗ ಸ್ಟೆಪ್ 6 ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಬೇಸ್ ಥಿಯರಮ್ ನ ಅಪ್ಲೈ ಮಾಡಬೇಕು. ಅಪ್ಲೈ ಬೇಸ್ ಥಿಯರಮ್. ಓಕೆ. ಬೇಸ್ ಥಿಯರಮ್ ನ ಅಪ್ಲೈ ಮಾಡಬೇಕು. ಸೊ ಇವಾಗ ನಮಗೆ ಜಾಬ್ ಅಲ್ಲಿ ಕ್ಯಾಟಗರೀಸ್ ಎಷ್ಟಿರೋದು, 2 ಕ್ಯಾಟಗರಿ ಇರೋದು. ಸೊ ಫಸ್ಟಿಗೆ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಫಸ್ಟಿಗೆ ನಾನು ಜಾಬ್ ಆಫರ್ ಈಸ್ ಈಕ್ವಲ್ ಟು ಏನಂತೀರಾ, ಎಸ್ ಗೆ ತಗೊಳ್ತೀನಿ. ಫಸ್ಟಿಗೆ ನಾನು ಎಸ್ ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಪಿ ಆಫ್ ನನಗೆ ಜಾಬ್ ಆಫರ್ ಎಸ್ ಇರಬೇಕು, ಅದರದ್ದು ಕಂಡೀಷನ್ ಏನಾದ್ರೂ ಆಗಿರ್ಬೋದು. ಸೊ ಇವಾಗ ನಮಗೆ ಟೆಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಕಂಡೀಷನ್ಸ್ ಏನೇನು ಕೊಟ್ಟಿದ್ರು ಅಂತ ಅಂದ್ರೆ ಇದು ನಮಗೆ ಟೆಸ್ಟ್ ಡೇಟಾ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಇವಾಗ ನಮಗೆ ಯಾವ ಅಟ್ರಿಬ್ಯೂಟ್ ಇದೆ, ಫಸ್ಟಿಗೆ CGPA ಇದೆ. ಸೊ ನಮಗೆ CGPA ಅಲ್ಲಿ ಇವ್ರೇನ್ ಕೊಟ್ಟಿರೋದು, ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಅಂತ ಕೊಟ್ಟಿರೋದು. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ನನಗೇನಾಗಬೇಕು, ಇದು ಎಸ್ ಬರಬೇಕು. ಓಕೆನಾ. ಎಸ್ ಅಂದ್ರೆ ಇದು ಏನಾಗಿರುತ್ತೆ ಗೊತ್ತಾ, ಇದೆಲ್ಲ ಜಾಬ್ ಕ್ಯಾಟಗರಿ ಅಂದ್ರೆ ಜಾಬ್ ಅಲ್ಲಿರುವಂತ ಕ್ಯಾಟಗರೀಸ್ ಇರುತ್ತಲ್ವಾ, ಅದರಲ್ಲಿ ಇದು ಎಸ್ ಯಾವಾಗ್ಲೂ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಎಸ್ ಕ್ಯಾಲ್ಕುಲೇಟ್ ಮಾಡ್ತಿರೋದು ಈ ಕಡೆ ಇರೋದು ಯಾವಾಗ್ಲೂ ಎಸ್ ಇರುತ್ತೆ. ಇದು ನಿಮ್ಮ ಟೆಸ್ಟ್ ಡೇಟಾ ಅಲ್ಲಿ ಕೊಟ್ಟಿರುವಂತ ಕಂಡೀಷನ್ ಆಗಿರುತ್ತೆ. ಓಕೆ. ಸೊ ಇಂಟು ಆಮೇಲೆ ನಮಗೆ ಟೆಸ್ಟ್ ಡೇಟಾದಲ್ಲಿ ಇವಾಗ ನೆಕ್ಸ್ಟ್ ಅಟ್ರಿಬ್ಯೂಟ್ ಬಂದು ಇಂಟ್ರಾಕ್ಟಿವ್ನೆಸ್ ಅಲ್ವಾ. ಸೊ ಟೆಸ್ಟ್ ಡೇಟಾದಲ್ಲಿ ನಮ್ಗೆ ಇಂಟ್ರಾಕ್ಟಿವ್ನೆಸ್ ಏನ್ ಕೊಟ್ಟಿರೋದು, ಇಲ್ಲಿ ಎಸ್ ಕೊಟ್ಟಿರೋದು. ಅದಾದ್ಮೇಲೆ ನೆಕ್ಸ್ಟ್ ಸೊ ಪಿ ಆಫ್ ನೆಕ್ಸ್ಟ್ ಏನಿದೆ, ಇಲ್ಲೂ ಎಸ್ ಇದೆ. ಓಕೆನಾ. ಇದು ಜಾಬ್ ಆಫರ್ದು ಎಸ್. ಸೊ ನೆಕ್ಸ್ಟ್ ಏನಿದೆ, ಪ್ರಾಕ್ಟಿಕಲ್ ನಾಲೆಡ್ಜ್ ನಮಗೆ ಆವರೇಜ್ ಕೊಟ್ಟಿದ್ದಾರೆ. ಸೊ ಆವರೇಜ್. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಯಾವ ಕ್ಯಾಟಗರಿ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾವುದು, ಕಮ್ಯುನಿಕೇಷನ್ ಸ್ಕಿಲ್ಸ್ ನಮಗೆ ಗುಡ್ ಅಂತ ಕೊಟ್ಟಿದ್ದಾರೆ. ಗುಡ್ ಇದ್ದಾಗ ಎಸ್ ಇರಬೇಕು. ಅದಾದ್ಮೇಲೆ ಇಂಟು ಪ್ರಾಬಬಿಲಿಟಿ ಆಫ್ ಎಸ್. ಓಕೆನಾ. ಪ್ರಾಬಬಿಲಿಟಿ ಆಫ್ ಎಸ್ ಅಂತ ಅಂದ್ರೆ ನಾವು ಪ್ರಾಬಬಿಲಿಟಿ ಕಂಡಿದ್ವಲ್ವಾ ಫಸ್ಟ್ ಸ್ಟೆಪ್ ಅಲ್ಲಿ, ಪ್ರಯರ್ ಪ್ರಾಬಬಿಲಿಟಿ, ಆ ಪ್ರಾಬಬಿಲಿಟಿ ಎಸ್. ಓಕೆನಾ. ಸೊ ಇವಾಗ CGPA ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಸ್ ಎಷ್ಟಿದೆ ಅಂತ ಪ್ರಾಬಬಿಲಿಟಿ ನೋಡಿ. ಸೊ ಇವಾಗ ನಾನು ಇಲ್ಲಿ ಕಂಡಿಡಿದೆ ಅಲ್ವಾ, ಯಾವುದಕ್ಕೆ, CGPAಗೆ. ಸೊ ಇವಾಗ
ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ಪ್ರಾಬಬಿಲಿಟಿ ಇದೆ 3/7. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ಎಸ್ ಇದೆ 3/7 ಬರೀರಿ 3/7 ಇಂಟು. ಸೊ ಇವಾಗ ಇಂಟ್ರಾಕ್ಟಿವ್ನೆಸ್ ಅಲ್ಲಿ ಎಸ್ ಇದ್ದಾಗ ಎಷ್ಟು ಎಸ್ ಇದೆ, ಸೊ ಇವಾಗ ಇಂಟ್ರಾಕ್ಟಿವ್ನೆಸ್ ಇದ್ದಾಗ ಸೊ ಎಸ್ ಇದ್ದಾಗ ಎಷ್ಟು ಪ್ರಾಬಬಿಲಿಟಿ ಆಫ್ ಎಸ್ ಇದೆ 5/7 ರೈಟ್. ಸೊ ಇವಾಗ 5/7. ನೆಕ್ಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಸೊ ಇದ್ದಾಗ ಇವಾಗ ಪ್ರಾಕ್ಟಿಕಲ್ ನಾಲೆಡ್ಜ್ ಅದು ಪ್ರಾಕ್ಟಿಕಲ್ ನಾಲೆಡ್ಜ್ ಅಲ್ಲಿ ಏನಿದ್ದಾಗ ಆವರೇಜ್ ಇದ್ದಾಗ ಎಷ್ಟು ಎಸ್ ಇದೆ 1/7 ರೈಟ್. ಸೊ ಇದು 1/7 ಆಗುತ್ತೆ. ಸೊ ಇಂಟು ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಇದ್ದಾಗ ಗುಡ್ ಇದ್ದಾಗ ಎಷ್ಟು ಎಸ್ ಇದೆ 4/7 ರೈಟ್. ಸೊ 4/7 ಇಂಟು ಪ್ರಯರ್ ಪ್ರಾಬಬಿಲಿಟಿ ಎಷ್ಟು ಬಂದಿದೆ, ಸೊ ನನಗೆ 7/10 ಓಕೆನಾ. ಪ್ರಯರ್ ಪ್ರಾಬಬಿಲಿಟಿ ಬಂದ್ಬಿಟ್ಟು 7/10. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ವಾ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂತ. ಸೊ 3/7 ಇಂಟು 5/7 ಇಂಟು 1/7 ಇಂಟು ನೆಕ್ಸ್ಟ್ ಏನಿದೆ 4/7. ಸೊ 4/7 ಇಂಟು ನೆಕ್ಸ್ಟ್ ಒನ್ ಇಸ್ 7/10. 7/10. ಸೊ ಎಷ್ಟು ಬಂತು ನನಗೆ 0.01749 ರೈಟ್. ಸೊ 0.01749 ಓಕೆ. ಸೊ ನೆಕ್ಸ್ಟ್ ಇವಾಗ ಜಾಬ್ ಆಫರಿಗೆ ನೋ. ಸೊ ಇವಾಗ ವೆನ್ ದ ಜಾಬ್ ಆಫರ್ ಈಸ್ ನೋ ಇದ್ದಾಗ ಏನ್ ಬರುತ್ತೆ, ಸೊ ಪ್ರಾಬಬಿಲಿಟಿ ಆಫ್ ಇಲ್ಲಿ ನೋ ಓಕೆನಾ. ಕ್ಯಾಟಗರಿ ಬಂದು ನೋ, ಇಲ್ಲಿ ನಿಮ್ಮ ಕಂಡೀಷನ್ ಏನಾದ್ರೂ ಆಗಿರ್ಬೋದು. ಸೊ ಫಸ್ಟಿಗೆ ಅವರು CGPA ಏನಿದೆ ನಮ್ಮ ಟೆಸ್ಟ್ ಇನ್ಸ್ಟೆನ್ಸ್ ಅಲ್ಲಿ CGPA ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದೆ ಅಂತ ಕೊಟ್ಟಿರೋದು. ಅವಾಗ ಎಷ್ಟು ನೋಸ್ ಇದೆ ಇಂಟು. ಸೊ ಇವಾಗ ನೆಕ್ಸ್ಟ್ ಇರೋದು ಪ್ರಾಕ್ಟಿಕಲ್ ಇದೆ ಇಂಟ್ರಾಕ್ಟಿವ್ನೆಸ್, ಅದರಲ್ಲಿ ಕೂಡ ಇವಾಗ ಫಸ್ಟ್ಗೆ ಇಲ್ಲಿ ನೋ ಇದೆ, ನೋ ಹಾಕೊಬೇಕು. ಸೊ ಅಲ್ಲೇನು ಕೊಟ್ಟಿದ್ದಾರೆ ಇಂಟ್ರಾಕ್ಟಿವ್ನೆಸ್ ಎಸ್ ಅಂತ ಇತ್ತು. ಸೊ ಇಂಟು ಸೊ ಪಿ ಆಫ್ ನೆಕ್ಸ್ಟ್ ನಮಗೆ ಆವರೇಜ್ ಕೊಟ್ಟಿರೋದು ಯಾವುದು ಪ್ರಾಕ್ಟಿಕಲ್ ನಾಲೆಡ್ಜ್ ಎಷ್ಟು ಎಸ್ ಇದೆ ಎಷ್ಟು ನೋಸ್ ಇದೆ ಓಕೆನಾ. ನೋ ಇದು ಯಾಕಂದ್ರೆ ನೋ ಕ್ಯಾಟಗರಿ ಇದೆ ಅಲ್ವಾ. ಇಂಟು ನೆಕ್ಸ್ಟ್ ನಮಗೆ ಟೆಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಗುಡ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಎಷ್ಟು ನೋಸ್ ಇದೆ ಇಂಟು ಪ್ರಯರ್ ಪ್ರಾಬಬಿಲಿಟಿ ನೋ. ಅರ್ಥ ಆಯ್ತಲ್ವಾ ನಾನು ಹೆಂಗ್ ಬರ್ಕೊಂಡೆ ಅಂತ. ಸೊ ಇವಾಗ CGPA ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ನೋಸ್ ಇದೆ ಅಂತ ನೋಡಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ನೋಸ್ ಇದೆ 1/3. ಸೊ 1/3 ಇಂಟು ಇವಾಗ ಪ್ರಾಕ್ಟಿಕಲ್ ಅಲ್ಲ ಇದು ಏನು ಇಂಟ್ರಾಕ್ಟಿವ್ನೆಸ್ ಅಲ್ಲಿ ಎಷ್ಟು ನೋಸ್ ಇದೆ 2/3 ರೈಟ್. ಸೊ ಎಸ್ ಇದ್ದಾಗ ಎಷ್ಟು ನೋಸ್ ಇದೆ 1/3 ಅಲ್ವಾ. ಎಸ್ ಇದ್ದಾಗ ಎಷ್ಟು ನೋಸ್ ಇದೆ 1/3. ಆವರೇಜ್ ಇದ್ದಾಗ ಎಷ್ಟು ನೋಸ್ ಇದೆ ಆವರೇಜ್ ದೆನ್ ನೋ 2/3. ನೆಕ್ಸ್ಟ್ ಇವಾಗ ಗುಡ್ ಇದ್ದಾಗ ಎಷ್ಟು ನೋಸ್ ಇದೆ, ಸೊ ಗುಡ್ ಇದೆ. ನೆಕ್ಸ್ಟ್ ನೋ ಎಲ್ಲಿದೆ 1/3. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು ಪ್ರಯರ್ ಪ್ರಾಬಬಿಲಿಟಿ ನೋ ಎಷ್ಟಿದೆ 3/10 ರೈಟ್. ಸೊ 3/10 ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಏನ್ ಬರುತ್ತೆ 1/3 ಇಂಟು 1/3 ಇಂಟು ನೆಕ್ಸ್ಟ್ ಒನ್ ಇಸ್ 2/3 1/3 ರೈಟ್. 2/3 ಇಂಟು 1/3 ಇಂಟು ನೆಕ್ಸ್ಟ್ 3/10 ಓಕೆ. ಎಷ್ಟು ಬರುತ್ತೆ 7.4074 ಇಂಟು 10⁻³ ಇದನ್ನ ನಾವು ಯಾವ ರೀತಿ ಬರ್ಕೊಬೋದು -3 ಅಂತ ಅಂದ್ರೆ 3 ನಂಬರ್ಸ್ ಶಿಫ್ಟ್ ಮಾಡಬೇಕು ಈ ಡೆಸಿಮಲ್ನ. ಸೊ ಏನ್ ಬರುತ್ತೆ 0.0074 ಓಕೆ. ಇದು ನಮ್ಮ ಏನಾಗುತ್ತೆ ಜಾಬ್ ಆಫರ್ ನೋ. ಇವಾಗ ಲಾಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡಬೇಕು, ಓಕೆ ಇವಾಗ ಪ್ರಯರ್ ಪ್ರಾಬಬಿಲಿಟಿ ಕಂಡಿಡಿದ್ವಿ, ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಮ್ಯಾಟ್ರಿಕ್ಸ್ ಕಂಡಿಡಿದ್ವಿ, ಅದಾದ್ಮೇಲೆ ಇದು ಏನು ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು ಅಪ್ಲೈ ಮಾಡಿದ್ವಿ ಬೇಸ್ ಥಿಯರಮ್ನ. ನೆಕ್ಸ್ಟ್ ಏನ್ ಮಾಡಬೇಕು ಇವಾಗ ಕಂಪೇರ್ ಮಾಡಬೇಕು. ಓಕೆ ಏನ ಕಂಪೇರ್ ಮಾಡಬೇಕು, ಇವಾಗ ನಮಗೆ ಕ್ಯಾಟಗರಿ ಬಂದು ಜಾಬ್ ಆಫರ್ ಅಲ್ಲಿ ಎಸ್ ಮತ್ತೆ ನೋ ಇದೆ. ಸೊ ಇವಾಗ ಇದರಲ್ಲಿ ಇವಾಗ ನನಗೆ ಏನಿದೆ ಜಾಬ್ ಆಫರು ಪಿ ಆಫ್ ಎಸ್ ಎಷ್ಟಿದೆ ನನಗೆ 0.01749 ಇದೆ. ಸೊ ಆಮೇಲೆ ಪಿ ಆಫ್ ನೋ ಎಷ್ಟಿದೆ, ಸೊ 0.0074. ಸೊ ಇದರಲ್ಲಿ ಯಾವುದು ಜಾಸ್ತಿ ಇರೋದು, ಸೊ ಇದು ಜಾಸ್ತಿ ಇರೋದು. ಸೊ ಇವಾಗ ನಮ್ಮ ಟೆಸ್ಟ್
ಇನ್ಸ್ಟೆನ್ಸ್ ಕೊಟ್ಟಿರೋಂಥ ಟೆಸ್ಟ್ ಇನ್ಸ್ಟೆನ್ಸು ಜಾಬ್ ಆಫರ್ ಸಿಗುತ್ತೆ. ಹೂಸ್ ಜಾಬ್ ಆಫರ್ ವಿಲ್ ಬಿ ಎಸ್. ಓಕೆನಾ, ನಮ್ಮ ಟೆಸ್ಟ್ ಇನ್ಸ್ಟೆನ್ಸ್ ಯಾವ ಕ್ಯಾಟಗರಿಗೆ ಸೇರುತ್ತೆ? ಎಸ್ ಕ್ಯಾಟಗರಿಗೆ ಸೇರುತ್ತೆ. ಯಾಕೆ ಅಂದರೆ ಅದರದ್ದು ಬೇಸ್ ಥಿಯರಮ್ ಅಪ್ಲೈ ಮಾಡಿದಾಗ ಪ್ರಾಬಬಿಲಿಟಿ ಏನು ಬಂತು? ಜಾಸ್ತಿ ಬಂತು ಅದಕ್ಕೆ. ಓಕೆ, ಸೊ ಇದಾಗಿತ್ತು. ಓಕೆನಾ, ಇದು ಅರ್ಥ ಆಯ್ತಲ್ವಾ? ಸೊ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.